ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಶಿ ವ್ಲಾಗ್ಸ್. ಹಲೋ ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಆಬ್ವಿಯಸ್ಲಿ ಸಂಡೇ ಮನೆಯಲ್ಲಿರೋದಕ್ಕಾಗೋದಿಲ್ಲ. ಸಿಗೋ ಒಂದು ಹಾಲಿಡೇನ ವೇಸ್ಟ್ ಮಾಡೋದ ಇಲ್ಲ, ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಮನೇಲಿ ಮಲ್ಕೊಂಡು ವೇಸ್ಟ್ ಮಾಡಿದ್ದೀರಾ. ಮೂವಿಗೆ ಹೋಗ್ತಾ ಇದ್ದೀವಿ. ಯಾವ ಮೂವಿ ಶಿವು? ಸರ್ಪ್ರೈಸ್. ಯಾವುದು ಸರ್ಪ್ರೈಸ್ ಏನಿಲ್ಲ. ಯಾವ ಮೂವಿ ಹೇಳು? ನೀನು ಹೇಳು. ಮ್ಯಾಡ್ ಮ್ಯಾಕ್ಸ್ ಅಲ್ಲ ಅಲ್ಲ ಮತ್ತೆ ಹೇಳ್ತೀನಿ ರೀ, ಒಂದು ನಿಮಿಷ ಕೆಳಗಡೆ ಹೋದ ಹೇಳ್ತೀನಿ. ಅವಳಿಗೆ ಗೊತ್ತಿಲ್ಲ ಯಾವ ಮೂವಿಗೆ ಹೋಗ್ತಿದ್ದೀನಿ ಅಂತ. ನನಗೆ ಗೊತ್ತು ಮ್ಯಾಡ್ ಮ್ಯಾಕ್ಸ್ ಏನೋ ಅಲ್ಲ. ಯಾವ ಮೂವಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಿಂಗ್ಡಮ್ ಆಫ್ ದ ಪ್ಲಾನೆಟ್ ಆಫ್ ದ ಏಪ್ಸ್. ಅದು ನೋಡ್ಕೊಂಡು ಹೇಳ್ತಾವಳೆ ಯಾವ ಮೂವಿ ಅಂತ ಗೊತ್ತಿಲ್ಲ. ನೀನು ಬೇರೆ ಮೂವಿ ಅಂತ ಹೇಳಿದೆ, ಅದಕ್ಕೆ ನಾನು ಈ ಮೂವಿ ಅಂತ ಗೊತ್ತಿರಲಿಲ್ಲ. ಏಪ್ಸ್ ನಾವಿಬ್ರು ಇದೀವಲ್ಲ, ಹೋಗ್ತಾ ಇರೋದು ದೊಡ್ಡ ಇದೆ. ಇನ್ನೊಂದು ಏಪ್ ನೋಡಕ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಯಾವ ಮಾಲ್? ಫೋರಮ್ ಮಾಲ್ಗೆ ಹೋಗ್ತಾ ಇರೋದು. ಅದು 4DX ಅಲ್ಲಿ ನೋಡ್ತಾ ಇರೋದು. ಫಸ್ಟ್ ಟೈಮ್ ಹೊಸವರು 4D. ಏನು ಗೊತ್ತಾ, ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದೀರಾ ತುಂಬ ಚೆನ್ನಾಗಿದೆ ವ್ಲಾಗ್ಸು ಅಂತ ಹೇಳಿ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ವ್ಲಾಗ್ಸು ಮಾಡೋಕ್ಕೆ ಟ್ರೈ ಮಾಡ್ತೀರಿ. ಅಲ್ಲಿಗೂ ಟೈಮ್ ಸಿಗಲ್ಲ. ಸಿಗೋದೊಂದೇ ಒಂದು ಸಂಡೇನೆ ಇಬ್ಬರಿಗೂ ಫ್ರೀ ಇರೋದು. ಆ ಸಂಡೇಯಲ್ಲೇ ಯಾವುದೋ ಒಂದು ವ್ಲಾಗ್ ಮಾಡ್ತಾ ಇದ್ದೀವಿ. ಹಿಂಗೆ ಸಪೋರ್ಟ್ ಮೂವಿ ಸ್ಟಾಕ್ ಸ್ಟ್ರೈಟ್ ಆದ್ರೆ ಎಲ್ಲಿ ಹೋಗ್ತೀವಿ ಹೊಸ? ಈ ಸ್ಟ್ರೈಟ್ ಹೋದ್ರೆ ಅಪಾರ್ಟ್ಮೆಂಟ್ ಒಳಗೆ ಕೊಡೋದು. ಇಲ್ಲ ಈ ಹಿಂಗೆ ಸ್ಟ್ರೈಟ್ ಆದ್ರೆ ಎಲ್ಲಿ ಹೋಗ್ತೀವಿ? ಎಲ್ಲಿ ಹೋಗ್ತೀವಿ? ಆ ರೋಡಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿ ಹೋಗ್ತೀವಿ. ಮೂವಿ ಸ್ಟಾರ್ಟ್ ಆಗೋದು 5:30ಗ 5:15ಗೋ. ಟೈಮ್ ಎಷ್ಟು ಗೊತ್ತಾ ಈಗ? 4 o'clock. ಅಂದರೆ ನಮ್ಮ ಮನೆ ಹತ್ರದಿಂದ ಫೋರಮಲ್ಲಿ ಜಾಸ್ತಿ ದೂರ ಏನಿಲ್ಲ, ಹತ್ರನೇ ಇದೆ. ಸುಮ್ಮನೆ ಬೇಗ ಹೋಗಿ ಸುತ್ತಾಡೋಣ ಅಂತ ಅಷ್ಟೇ ಅಲ್ಲ. ನೀನು ಅಂತೆಲ್ಲ ಮಾತಾಡಿದ್ರೆ ಏನು ಅನ್ಕೊಳ್ತಾರೆ ಗೊತ್ತಾ? ಎಲ್ಲ ಇವಳೇ ಕಂಟ್ರೋಲ್ ಮಾಡೋದು ಇವನನ್ನ ಅನ್ಕೊಂಡ್ಬಿಡ್ತಾರೆ. ಅದೆಲ್ಲ ಹೇಳ್ಬೇಕಾ? ಹೌದು, ಆಲ್ರೆಡಿ ಅದೇ ಟಾಕು. ನಿನ್ನ ಗಂಡಂಗೆ ಮಾತಾಡೋಕ್ಕೆ ಅವಕಾಶ ಕೊಡಲ್ಲ ಅಂತ. ನಾನೇನು ಮಾತಾಡಲ್ಲ. ಶಿವುಗೆ ತುಂಬ ನಾಚಿಕೆ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ. ಡೈರೆಕ್ಟಾಗಿ ನನಗೆ ನಾಚಿಕೆ ಮಾತಾಡೋಕ್ಕೆ. ಅಪೋಸಿಟ್. ಜಜರೆ ಜಾ ಇನ್ಸ್ಟಾಗ್ರಾಮ್ ಟೆಂಡ್ ಅಂತೆ. ಟೆಂಡ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಯಾವ ಮೂವಿ ಅದು? कोई मुझे चूड़ी तो ऐ लग जावी. ಯಾವ ಇವೆಲ್ಲ ಬಿಡೋದಿಲ್ಲ. ಸಡನ್ ಆಗಿತ್ತಲ್ಲ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ನನಗೆಲ್ಲ ಇದೇ ಬರುತ್ತೆ. ಆ ಟ್ರೆಂಡ್ ಕೇಳಿ 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 ಅದೇ ಬರುತ್ತೆ. ಟಕ 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 ಅಂತ ಒಂದು 10 ಹುಡುಗಿರ ಹೆಸರು ಹೇಳು. ಟಕ 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 ಒಂದೇ ಹೆಸರಂತೆ ಗೊತ್ತಿರೋದು. ಕನಸಲ್ಲೆಲ್ಲಾನು ಬೇರೆ ಬೇರೆ ಹೆಸರು ಹೇಳ್ತಾ ಇರ್ತಾನೆ. ಇವಾಗ ಕೇಳಿದ ತಕ್ಷಣ ವಸು 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 ಒಂದೇನ ಇರೋದು ನಿನ್ನ ಲೈಫಲ್ಲಿ. ವಸು ಒಂದೇ. ನೀನು ನನ್ನ ಲವ್ ಮಾಡ್ತಾ ಇದ್ಯಾ ಶಿವು? ನೀನು ನನ್ನ ಲವ್ ಮಾಡ್ತಾ ಇದ್ಯಾ? ನೋ. ಏನು ಅಲ್ಲಿ ಬಂದು ನೋಡು. ಶಿವು, ನೀನು ನನ್ನ ಲವ್ ಮಾಡ್ತಾ ಇದ್ಯಾ? ಇಲ್ಲ. ಕೊನೆ ಸಲ ಕೇಳ್ತೇನೆ, ಶಿವು ನೀನು ನನ್ನ ಲವ್ ಮಾಡ್ತಾ ಇದ್ಯಾ? ನೋ ವೇ, ಚಾನ್ಸೇ ಇಲ್ಲ. ಲವ್ ಮಾಡ್ತಾ ನಿನ್ನ? ಇಲ್ಲ. ಲವ್ ಮಾಡ್ತಾ ಇಲ್ಲ ನಿನ್ನ? ಮಾಡ್ತಾ ಇಲ್ಲ. ಮದ್ವೆ ಆದ್ಮೇಲೆ ಲವ್ ಎಲ್ಲ ಹೊಟ್ಟೋಗಿದೆ. ಮದ್ವೆಗೂ ಮುಂಚೆ ವಸು, ಬೇಬಿ, ಚಿನ್ನಿ, ಬುಜ್ಜಿ ಅಷ್ಟೇ ಹುಡುಗಿರೆಲ್ಲ ನೆನ್ಪಿಟ್ಕೊಳ್ಳಿ. ಮದ್ವೆಗೂ ಮುಂಚೆ ಬೇಬಿ, ಚಿನ್ನಿ, ಬುಜ್ಜಿ ಎಲ್ಲಾನು. ಮದ್ವೆ ಆದ್ಮೇಲೆ ಯಾವುದೂ ಇಲ್ಲ ಅಷ್ಟೇ. ಒಂದ್ಸಲ ನಮ್ದು ಅಂತ ಕನ್ಫರ್ಮ್ ಆಗೋದ್ಮೇಲೆ ಕೇರೇ ಮಾಡಲ್ಲ. ಬಕ್ರ ಆಗಬೇಡಿ. ಬಂದ್ವಿ
ಮಾಲ್ ಹತ್ರ ಕೋನನ್ ಕುಂಟಿ ಕ್ರಾಸ್. ನಮ್ಮ ಮನೆ ಹತ್ರ ಅಂತ ಎಷ್ಟು ನಿಮಿಷ ಶಿವ ಇದು? ಒಂದು 20 ಮಿನಿಟ್ಸ್ ಅಷ್ಟೇ ತಾನೇ? 20 ಮಿನಿಟ್ಸ್ ಅಷ್ಟೇ. ಫೋರಮ್ ಮಾಲ್. ವೆಗಾ ಸಿಟಿನೂ ಅಷ್ಟೇ ಅಲ್ಲ? ಶಿವರಾಜ್ ಫೋರಮ್ ಸೌತ್ ಬೆಂಗಳೂರು. ಅಲ್ಲಿ ತೋರಿಸು, ಇಲ್ಲಿ ತೋರಿಸ್ತು. ಎಲ್ಲಿ ತೋರಿಸ್ಲಿ? ಅಲ್ಲಿ ತೋರಿಸ್ಲಾ? ದೊಡ್ಡ ಮಾಲ್ ಅಂತೆ. ಮಾಲ್ ಅಫಿಷಿಯಲ್ ದೊಡ್ಡದು. ದರಿದ್ರ ಮಾಲ್, ವೇಸ್ಟ್ ಮಾಲ್. ಪಾರ್ಕಿಂಗ್ ಮಾಡೋಣ, ಮತ್ತೆ ಮೇಲೆ ಸಿಗೋಣ. ಓಕೆ, ಬಾಯ್ ಬಾಯ್ ಬಾಯ್. ಪಾರ್ಕಿಂಗ್ ತೋರಿಸು. ಏನಲ್ಲಿ ತೋರಿಸ್ಲಿ? ಕತ್ಲಲ್ಲಿ. ಶಿವು, ನೀನು ಲವ್ ಮಾಡ್ತಾ ಇದೆಯಾ? ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡ್ತಾರೆ. ಹಂಗಾರೆ ನಮಗೆ ಶಾಪಿಂಗ್ ಮಾಡಿ. ಇಲ್ಲ, ಮಾಡ್ತಾ ಇಲ್ಲ. ಮಾಡಿಸು. ಮಾಡ್ತಾ ಇಲ್ಲ, ಲವ್ ಮಾಡ್ತಾ ಇಲ್ಲ. ಮಾಡ್ತಾ ಇಲ್ಲ ನಿಜವಾಗ್ಲೂ ಮಾಡ್ತಾ ಇಲ್ಲ. ಬೇಡ ಬೇಡ. ಏನು ಹೇಳಿದೆ? ಸೂಪರ್ ಬೈಕ್ಸ್ ಬೇಕು ಅಂತ. ಇಲ್ಲಿ ನೋಡಿ, ಏನು ನೋಡ್ತಾ ಇದೆಯೋ? ಇದಕ್ಕೆ ನಾನು ಹೇಳೋದು, ಮೋಟೋ ವ್ಲಾಗ್ಸ್ ನೋಡಿ ನೋಡಿ ಸೂಪರ್ ಬೈಕ್ ಬೇಕು ಅಂತ. ಶಿವು ಬೇಡ, ಬಾ ಬಾ ಹೋಗೋಣ. ಹಾಂ, ಇವನು ಹುಚ್ಚು ನೋಡಿ, ಮಿನಿ ಕೂಪರ್. ಶಿವು ಬಂದ್ಬಿಡ ಆಚೆ. ನಮ್ಮ ಹತ್ರ ಇಲ್ಲ, ಆಗಲ್ಲ, ನಮಗೆ ಬಡ್ಜೆಟ್ ಇಲ್ಲ. ನೋಡೋಕೆ ದುಡ್ಡು ಕೊಡ್ಬೇಕಾ? ಸಕ್ಕತ್ತಾಗಿದೆ ಅಲ್ಲ ಮಿನಿ ಕೂಪರ್. ಶಿವು ತಿರುಗಿಸಿ ಕಡೆ ಫೋಟೋ ತೆಗಿತೀನಿ. ಏನು ಮಾಡಲಿ, ಮೂವಿಗೆ ಅಂತ ಬಂದಿದ್ರೆ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಎಲ್ಲಿ ಸುತ್ತಕೊಂಡು ಹೋಗಿ ಮತ್ತೆ ಇಲ್ಲಿಗೆ ಬರ್ತಾ ಇದ್ದಾನೆ. ಹುಚ್ಚ. ರೆಡಿ ಟು ರೇಸ್. ಮೋಟೋ ಲವರ್. ಖುಷಿ ನೋಡಿ, ಖುಷಿ. ಅಲ್ಲಿ ಮಿನಿ ಕೂಪರ್ ಆಯಿತು, ಈ ಕಡೆ BMW ಇದ್ರೆ ನೋಡೋಕೆ ಹೋಗ್ತಾ ಇದ್ದಾನೆ. ನೀವು ಹಿಂದೆ ಸೇರ್ಕೊಂಡು ನಾನು ನೋಡಿ. ಶಿವು ಏನು ಮಾಡಲಿ? ಇಲ್ಲಿ ನೋಡಿ, ಮುಗೀತು ಇವತ್ತೆಲ್ಲ ಇಲ್ಲೇ ಇರ್ತಾನೆ ಇವನು. ಎನ್ಫೀಲ್ಡ್. ಹಾಂ, ಸ್ಟಾರ್ಟ್ ಆಯಿತು ಮತ್ತೆ. ನಾನು ಫಸ್ಟು ಎನ್ಫೀಲ್ಡ್ ತಗೊಂಡೆ ಇಲ್ಲ, ಅವಾಗ ಇದನ್ನು ತಗೋಬೇಕು ಅನ್ಕೊಂಡು ಅವಾಗ ತಗೊಂಡಿಲ್ಲ. ತುಂಬ ವೆಯ್ಟ್ ಇದೆ ಅಂತ. ಚೆನ್ನಾಗಿದೆ ಇವಾಗ. ಅವಾಗ ತಗೊಳ್ತೀರಾ, ಇವಾಗ ರಿಗ್ರೆಟ್ ಮಾಡ್ತಾ ಇದೆಯಾ? ರಿಗ್ರೆಟ್ ಏನಲ್ಲ, ಅವಾಗ ತುಂಬ ವೆಯ್ಟ್ ಇತ್ತು. ಇವಾಗ ಸ್ವಲ್ಪ ಚೆನ್ನಾಗಿದೆ, ಅಷ್ಟೊಂದು ವೆಯ್ಟ್ ಇಲ್ಲ. ನನಗೂ ಅವಾಗ 2018 ನನಗೂ ವೆಯ್ಟ್ ಜಾಸ್ತಿ ಅನಿಸ್ತು. ಖುಷಿ ನೋಡಿ ಅವನ ಫೇಸಲ್ಲಿ ಸ್ಮೈಲು. ಇದನ್ನೂ ಬಿಡ್ತಾಯಿಲ್ಲ. ಇದು ಮಾಲ ಇಲ್ಲ ಕಾರ್ ಶೋರೂಮ ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ನನ್ನ ಫೇವ್ರೆಟ್ ಬ್ರ್ಯಾಂಡ್ ಹೇಗಿದೆಯಲ್ಲ, ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್. ಹೊಸ ಮಹೇಂದ್ರ 3XO ಚೆನ್ನಾಗಿದೆ. ಶಿವು ಈ ಕಾರ್ ನೋಡ್ತಾ ಇದ್ದಾನೆ, BMW. ಶಿವು ಬಾಯ್ಲಿ. ಶಿವು ಎಷ್ಟು ಹೇಳಿದ್ರು? 1,66 lakh ಓನ್ಲಿ. 1,66 lakhs ಓನ್ಲಿ ಒಂದು ಕಾರಿನ ಬೆಲೆ. ಬನ್ನಿ ಹೋಗೋಣ ಒಳಗಡೆ. ಸಿನಿಮಾಸ್, PVR ಸಿನಿಮಾಸ್. ಇದೆ, ಓಪನ್ ಆಗಿದೆ. ನೆಟ್ವರ್ಕ್ ಇಲ್ಲ, ಜಾಸ್ತಿ ಜನ ಇರೋದಕ್ಕೆ ನೆಟ್ವರ್ಕ್ ಇಲ್ಲ. 4DX ಹೋಗ್ತಾರೆ. ಓಪನ್ ಆಯಿತಾ? ಟೈಮ್ ಆಯಿತು. ವಾ, ಒಳಗಡೆ ನೋಡು ಏನಿದೆ. ಫಸ್ಟ್ ಟೈಮ್ ಫೋರಮ್ ಮಾಲಲ್ಲಿ ಮೂವಿಗೆ ಹೋಗ್ತಾ ಇರೋದು. ಏನಿದೆ ಅಲ್ವಾ PVR, ಸಕ್ಕತ್ತಾಗಿದೆ ಫೋರಮ್ ಮಾಲಲ್ಲಿ PVR. ನೋಡಿ ಅವನು, ನಾನೇ ಬೇರೆ, ನನ್ನ ದಾರಿನೇ ಬೇರೆ. ಆ ಕಡೆ ನೋಡು, ನಮ್ಮ ಅಂಬರೀಷ್.
ವಾವ್ ಸಕ್ಕತ್ತಾಗಿದೆ ಅಲ್ಲ, ಏನೋ ಎಲ್ಲೋ ಬೇರೆ ಲೋಕಕ್ಕೆ ಬಂದಂಗೆ ಅನ್ನಿಸ್ತಾ ಇದೆ ನನಗೆ ನಿಜವಾಗ್ಲೂ. ತುಂಬ ಚೆನ್ನಾಗಿದೆ. ಫುಲ್ ಲೈಟ್ಸ್ ಪಾಪ್ಕಾರ್ನ್ ತಗೊಳ್ಳೋಣ. ತಗೋ ಪಾಪ್ಕಾರ್ನ್. ತಿಂತೀಯಾ? ತಗೋ, ನೀನೇ ಇಟ್ಕೊಳ್ಬೇಕು. ನಾನೇ ಇಟ್ಕೊಳ್ತೇನೆ. ವಿಡಿಯೋ ನೀನು ಮಾಡು. ಹಾಂ, ಅವಾಗ ಮಾಡಿ ಪಾಪ್ಕಾರ್ನ್ ನೋಡಿ. ಚೀಸ್ ಪಾಪ್ಕಾರ್ನ್ ಇದ್ರದ್ದು ಇಂಟೀರಿಯರ್ ಸಕ್ಕತ್ತಾಗಿದೆ. ಇಲ್ಲಿ ನೋಡಿ ನಾವು ಹಾಯ್ ಮಾಡಿ ಶಿವು. ಹಾಯ್ ಜುಮ್ ಮಾಡು. ಚೆನೇನ್ Cinema experience 4DX. ಹೆಂಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ನಾನು ಬೇರೆ ಫುಲ್ ಪಾಪ್ಕಾರ್ನ್ ತಂದು ಇಟ್ಕೊಂಡಿದ್ದೀನಿ. ಏನಾದರೂ ಸ್ವೀಟ್ ಅಲಾಡ್ ಪಾಪ್ಕಾರ್ನ್ ಬೀಳಬೇಕಲ್ಲ, ಮಾಡ್ತೀನಿ ನಿನಗೆ. ಸ್ಟೈನ್ ಮೂವಿ ತುಂಬ ಶಿವು ನಿದ್ದೆನೇ ಮಾಡಿದ್ದಾನೆ. ಚೆನ್ನಾಗಿತ್ತು. ಇಲ್ಲ, ಚೆನ್ನಾಗಿ ನಿದ್ದೆ ಮಾಡಿದ್ದಾನೆ. ಎಷ್ಟು ಸಲ ನಿದ್ದೆ ಮಾಡಿದ್ದಾನೆ ಅಂದರೆ 4-5 ಸಲ ನಿದ್ದೆ ಮಾಡಿಬಿಟ್ಟಿದ್ದಾನೆ. ಹೆಂಗಿತ್ತು ಮೂವಿ? ಚೆನ್ನಾಗಿತ್ತಾ? ಬರ್ಗರ್ ಲುಲು ಡೈಲಿಗೆ ಬಂದಿದ್ದೀವಿ. ಲುಲು ಮಾಲ್ ಅಲ್ಲ ಇದು, ಲುಲು ಮಾಲಿಗೆ ಬಂದಿದ್ದೀವಿ. ಏನಕ್ಕೆ ಅಂದರೆ ಇಲ್ಲೊಂದು ಕೇಕ್ ಸಿಗುತ್ತೆ. ಆ ಕೇಕು ನಂಗೆ ಇಷ್ಟ, ಅದಕ್ಕೆ ತಗೊಂಡೋಗಕ್ಕೆ ಬಂದಿದ್ದೀವಿ. ಫಸ್ಟ್ ಟೈಮ್ 4DX ಹೆಂಗಿತ್ತು ಅಂದರೆ ಚೆನ್ನಾಗಿತ್ತು. ಬಟ್ ಮೋಷನ್ ಸಿಕ್ನೆಸ್ ಇರುತ್ತಲ್ಲ, ಅವರಂತೂ ಹೋಗಬೇಡಿ. ನನಗಲ್ಲಿ ಸೀಟ್ ಫುಲ್ಲು ಹಿಂಗೆ ಟರ್ನ್ ಆಗ್ತಾ ಇದ್ದಿದ್ದಕ್ಕೆ ಫುಲ್ಲು ವಾಮಿಟ್ ಬರೋ ಥರ ಆಗ್ತಾಯಿತ್ತು. ಸುಸ್ತಾಗ್ತಾಯಿದೆ. ತಿಂದೆ ಪಾಪ್ಕಾರ್ನ್ ತಿಂತಾ ಇದ್ನಾ, ಆ ಸೀಟ್ ಬೇರೆ ಹಿಂಗೆ ಆಡ್ತಾ ಇತ್ತಾ. ಏನು ಗೊತ್ತಾ, ಫುಲ್ ನೀರು ಬರುತ್ತೆ ಅಂದ್ಕೊಂಡ್ರೆ ನೀರು ಬರಲ್ಲ, ಮಿಸ್ಟ್. ಸುಮ್ಮನೆ ಹಿಂಗೆ ಉದುರಿಸ್ತಾರಲ್ಲ, ಥೂ ಅಂತ ಮೇಲೆಯಿಂದ ಉಗ್ದಂಗಿರುತ್ತೆ. ಮೇಲೆಯಿಂದ ಉಗ್ದಂಗಿರುತ್ತೆ. ಮತ್ತು ಯಾವಾಗ ಸ್ಮೋಕ್ ಬರ್ತಾ ಇರುತ್ತೆ. ಜಸ್ಟ್ ಸುಮ್ಮನೆ ಹಂಗೆ ಲೈಟಾಗಿ ಸ್ಮೋಕ್ ಎಫೆಕ್ಟ್ ಕೊಡ್ತಾರೆ ಅಷ್ಟೇ. ಸೀಟ್ ಮಾತ್ರ ಹಿಂಗೆ ಈ ಹಳ್ಳಿ ಕಡೆ ಎಲ್ಲ ರೋಡುಗಳು ಹಿಂಗೆ ಇರುತ್ತಲ್ಲ, ಅಲ್ಲಿ ಬಸ್ ಹೋಗುತ್ತಲ್ಲ, ಹಂಗೆ ಇತ್ತು ನನಗೆ ಎಕ್ಸ್ಪೀರಿಯೆನ್ಸು. ಅಷ್ಟೊಂದೇನು ಹೇಳಬೇಕು ಅನ್ನೋ ಎಕ್ಸ್ಪೀರಿಯೆನ್ಸ್ ಏನಿಲ್ಲ. ಸೇಮ್ ಬಸ್ಸಲ್ಲಿ ಕುತ್ಕೊಂಡು ಲಾಸ್ಟ್ ಸೀಟಲ್ಲಿ ಕುತ್ಕೊಂಡ್ರೆ ಎಕ್ಸ್ಪೀರಿಯೆನ್ಸ್ ಬರುತ್ತಲ್ಲ, ಸೇಮ್ ಅದೇ ಎಕ್ಸ್ಪೀರಿಯೆನ್ಸೇ ಬರುತ್ತೆ. ಇನ್ನು ಯಾವತ್ತೂ ನಾನು 4DXಗೆ ಹೋಗೋದಿಲ್ಲ, ನನಗಿಷ್ಟ ಆಗಲಿಲ್ಲ. 4DX ವಿತ್ 3D ಹೋಗ್ಬೇಕು ನೀನು, ಚೆನ್ನಾಗಿರುತ್ತೆ. ನನಗೆ ಯಾವುದೂ ಇಷ್ಟ ಆಗಿಲ್ಲ. ಮತ್ತು ಕೆಳಗಡೆ ಹೋಗಿ ಲುಲು ಮಾಲಲ್ಲಿ ನನ್ನ ಫೇವ್ರೆಟ್ ರಷ್ಯನ್ ಹನಿ ಕೇಕ್ ಒಂದು ತೊಗೊಂಡ್ಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು, ಟ್ರೈ ಮಾಡಿ ತಿನ್ನೋಣ. ಫಸ್ಟ್ ಬೈಟ್. ನಾವಿನ್ನೂ ಪಾರ್ಕಿಂಗಲ್ಲೇ ಇದ್ದೀವಿ, ಹೊರಗಡೆ ಹೋಗೋದಕ್ಕೆ ಲಾಕ್ ಆಗಿದ್ದೀವಿ. ಇದೇನು ಹಿಂಗೆ ತಂದು ನಿಲ್ಸ್ಬಿಟ್ರೆ ಇಲ್ಲಿ ಬೆಟ್ಟ ಹತ್ಸೋದು ಹೆಂಗೆ? ಓಪನ್. ನಾನು ಇದಕ್ಕೆ ಹೇಳೋದು, ಇವನಿಗೆ ಡ್ರೈವಿಂಗ್ ಮಾಡೋದು ಮರ್ತೋಗಿದ್ದಾನೆ ಅಂದ್ಬಿಟ್ಟು. ಐ ಆಮ್ ನಾಟ್ ಎ ಗುಡ್ ಅನ್ಬಾಕ್ಸರ್, ಕ್ಲಿಯರ್ಲಿ. ಬರ್ತಾ ಇಲ್ಲ ಇದು. ಇನ್ಫ್ಲೂಯೆನ್ಸರ್ಸ್ ಅನ್ಬಾಕ್ಸ್ ಮಾಡ್ತಾರಲ್ಲ, ಹಂಗೆ ಮಾಡ್ತೀನಿ ರೀ. ಹಿಂಗೆ ಅಷ್ಟೊಂದು ಪೇಷನ್ಸ್ ನನಗಂತೂ ಇಲ್ಲ. 2000 years later. ಬಂತು ಕೊನೆಗೆ. ಸ್ಪೂನ್ ಎಲ್ಲಿ? ವಾವ್, ಇಲ್ಲಿ ನೋಡಿ, ಲೇಯರ್ ಕ್ಲಿಯರ್ ಗೊತ್ತಾಯ್ತು. ಲೇಯರ್ ಟ್ರೈ ಮಾಡೋಣ. ಎಷ್ಟೊಂದು ಟ್ರಾಫಿಕ್ ಇದೆ. ಪಾರ್ಕಿಂಗ್ ಒಳಗಡೆ ಎಷ್ಟೊಂದು ಟ್ರಾಫಿಕಾ? ಟ್ರೈ ಮಾಡೋಣ. ಆ ಕಡೆ ಹೋಗಿ ಕೇಳಿದ್ ನಾವು. ಆ ಕಡೆ ಹೇಳೋದು ನಾನು.
ಫಸ್ಟ್ ಬೈಟ್ ಇಲ್ಲಲ್ಲ ಸಖತ್ತಾಗಿದೆ. ಸೂಪರ್ ಆಗಿದೆ. ನೀವು ನನ್ನ ಲವ್ವೇ ಮಾಡ್ತಾ ಇಲ್ಲ. ಕೆಡ್ತಾಗೈತೆ, ಛೆ, ನಿಜ ಕೆಡ್ತಾಗೈತೆ. ಸುಳ್ಳು ಹೇಳ್ತಾ ಇದ್ದಾನೆ, ನಂಬೇಡಿ. ಉಗಿಯಕ್ಕಾಗಲ್ಲ ಅಂತ ನಂಬೇಕು ಇವಾಗ ಅಷ್ಟೇ. ಚೆನ್ನಾಗಿದೆ. ನನ್ಗೆ ಆ ಮೂವಿ ನೋಡೋದ್ರಿಂದ ಏನ ನಾನೇನ್ ಮಾಡ್ದೆ? ನಿಧಾನಕ್ಕೆ ಹೋಗು. ಹಂಸ್ ಮೇಲೆ ಎಲ್ಲ ನೋಡಿ ನೋಡಿ ಹೊಸ ನಾಗವಲ್ಲಿ ಯಾಕೆ ಬದಲಾಯ್ತಾ ಇರೋದು? ಏನಿಲ್ಲ ಏನಿಲ್ಲ, ನಾಗವಲ್ಲಿ ಹಾಕ್ಬಿಟ್ಟು ಏನಿಲ್ಲ. ಸ್ಟಾಪ್ ಪಾಯಿಂಟ್. ನಂಗೆ ಆ ಮೂವಿ ನೋಡೋವಾಗೆಲ್ಲನೂ ಆ ಸೀಟೆಲ್ಲ ಅಲ್ಲಾಡ್ತಾ ಇತ್ತಲ್ಲ, ಹೊಟ್ಟೆಲೆಲ್ಲ ತೊಳಸ್ತಾ ಇತ್ತು. ಫುಲ್ಲು ಹೊಟ್ಟೆಲೆಲ್ಲ ತೊಳಸ್ತಾ ಇತ್ತು. ಫಸ್ಟೇ ಮೋಷನ್ ಸಿಕ್ನೆಸ್ ಇದೆ, ಕಷ್ಟ. ಯಾರು ಅಂತ ಎಕ್ಸ್ಪೀರಿಯನ್ಸ್ ಅನ್ಕೊಂಡು ಹೋಗಬೇಡಿ, ಸರಿನಾ? ಮಕ ಹೋಗ್ಬೇಡಿ. ಯಾರ್ಯಾರಿಗೆ ಮೋಷನ್ ಸಿಕ್ನೆಸ್ ಇಲ್ವೋ, ಯಾರ್ಯಾರು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವ್ರು ಹೋಗಿ ನೋಡಿ. ಮೋಷನ್ ಸಿಕ್ನೆಸ್ ನೆತ್ತಿ ಮೋಷನ್ ಸಿಕ್ನೆಸ್ ಇರೋರು ಹೋಗಬೇಡಿ, ಹುಷಾರು ತಪ್ಪಾಗ್ತೀರಾ ನೀವು. ಸುಧಾರಿಸ್ಕೊಳ್ಳೋಕ್ಕೆ ಟೈಮ್ ಬೇಕಾಗುತ್ತೆ. ಲೈನ್ ಹೊಡಿತಾವಳ ಅವಳು ನಿನಗೆ. ಅವಳನ್ನ ನೋಡ್ಕೊಂಡು ಬಂದ, ಅವಳು ನೋಡ್ಕೊಂಡು ಹುಡುಗಿನ ನೋಡ್ಕೊಂಡು ಬಂದಿದ್ದಾನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.